ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬಾ ಗ್ಯಾಪ್ ಆಗೋಯ್ತು. ಮೊಬೈಲ್ ಬೇರೆ ಇನ್ನೂ ಬೀಳಿಸ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದ, ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. 10,000 ಪೆನಾಲ್ಟಿ ಬೇರೆ ಕಟ್ಟಿಸ್ತಾ. ಹಂಗಾಗಿ ವೀಡಿಯೋ ಹಾಕಿರಲಿಲ್ಲ. ತುಂಬಾ ಟೈಮ್ ತೊಗೊಂಡೆ ವೀಡಿಯೋ ಹಾಕೋದಕ್ಕೆ. ವೀಡಿಯೋ ಮೊಬೈಲ್ ಸರಿ ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಒಂದಿಷ್ಟು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ, ಹಾಕ್ತೀನಿ. ಇವತ್ತು ಒಂದಿಷ್ಟು ನಂದು ಸ್ಯಾರಿ ಕಲೆಕ್ಷನ್, ಅಂದರೆ ನನ್ನ ಸ್ಯಾರಿಲಿ ನನ್ನ ಫೇವ್ರೇಟ್ಸ್ ಅಂತ ಏನಿದೆ ಆ ಸ್ಯಾರಿ ಕಲೆಕ್ಷನ್ನ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಒಂದಿಷ್ಟು ರೀಸೆಂಟಾಗಿ ಸ್ಯಾರೀಸ್ ತೊಗೊಂಡೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಕೂದಲು ಬೇರೆ ಉದ್ರೋ ಹೋಗ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾನು ಫಸ್ಟು ರೀಸೆಂಟಾಗಿ ತೊಗೊಂಡಿರೋ ಅಂಥ ಸ್ಯಾರಿಗಳನ್ನ ತೋರಿಸ್ತೀನಿ. ಇನ್ನೂ ಸಹ ನಾನು ಸ್ಟಿಚ್ಚು ಸಹ ಮಾಡಿಸಿಲ್ಲ. ಆ ಸ್ಯಾರಿಗಳನ್ನೆಲ್ಲ ತೋರಿಸ್ತೀನಿ ಹೇಗಿದೆ ಕಲೆಕ್ಷನ್ ಅಂತ ಹೇಳಿ. ನಾನು ಒಂದಿಷ್ಟು ಕಲೆಕ್ಷನ್ನ ನಾನು ಮಧು ಸಿಲ್ಕ್ ಸಾಸನಲ್ಲಿ ತೊಗೊಂಡಿರೋದು. ಇನ್ನು ನನ್ನ ಮದುವೆ ಸ್ಯಾರಿ ಎಲ್ಲ ಬಂದು ಕೈಯಲ್ಲಿ ನೇಯ್ತಾರಲ್ಲ ಮಗ್ಗದಲ್ಲಿ, ಅಲ್ಲಿ ನಾನು ತೊಗೊಂಡಿದ್ದು ಕಲ್ಲೂರಲ್ಲಿ. ಯಾರಿಗೆಲ್ಲ ಕಲ್ಲೂರು ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಮಧು ಸಿಲ್ಕ್ಸಲ್ಲಿ ಸಹ ಪರ್ಚೇಸ್ ಮಾಡಿದ್ದೀರಾ, ಶಾಪ್ ಮಾಡಿದ್ದೀರಾ, ಅವರು ಸಹ ಕಮೆಂಟ್ ಮಾಡಿ. ಇದು ನಾನು ಮಧು ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದು ಕ್ರೇಪ್ ಸ್ಯಾರಿ. ನಾನು ಪ್ರೆಗ್ನೆಂಟ್ ಟೈಮಲ್ಲಿದ್ದಾಗ ನಮ್ಮ ಅಜ್ಜಿ ನನಗೆ ಕೊಡಿಸಿದ್ದು. 6 ಏನೋ ಬಿತ್ತು ನನಗೆ. ಇದು ಪಿಂಕ್ ಮತ್ತು ಬ್ಲೂ ಮತ್ತು ಇಲ್ಲಿ ಡಾರ್ಕ್ ಬ್ಲೂ ಬಂದಿದೆ ಬಾರ್ಡರು. ನನಗೆ ತುಂಬ ಇಷ್ಟ ಆಯಿತು. ನನ್ನ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸ್ಯಾರಿ ತೊಗೊಂಡೆ. ನಮ್ಮ ಅಜ್ಜಿ ಕೊಡಿಸಿದ ಸ್ಯಾರಿ ಇದು. ಸೊ ಚೆನ್ನಾಗಿದೆಯಾ? ಕ್ರೇಪ್ ಸ್ಯಾರಿ, ಮೈಸೂರು ಕ್ರೇಪ್. ಸೊ ನೆಕ್ಸ್ಟ್ ಬಂದು ಮತ್ತೆ ಕ್ರೇಪ್ ಸ್ಯಾರಿ. ನನಗೇನೋ ಇದು ಅಷ್ಟು ಲೈಕ್ ಆಗಲಿಲ್ಲ, ಹಾಗಾಗಿ ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ, ಇಟ್ಕೊಳ್ಳಮ್ಮ ಅಂತ ಅಂದ್ಬಿಟ್ಟು. ಮೆಂತ್ಯ ಕಲರಲ್ಲಿ ಬಂದಿದೆ ಇದು. ಮೆಂತ್ಯ ಅಥವಾ ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕಲ್ಲಿ ಬಂದಿದೆ. ಬಟ್ ಅಲ್ಲಿ ಒಂಥರ ಕಲರ್, ಕ್ಯಾಮ್ರಾದಲ್ಲೇ ಬೇರೆ ಥರ ಕಲರ್ ಕಾಣ್ತಿದೆ. ಇದು ಯಾವ್ದು ಚೆನ್ನಾಗಿ ಕಾಣುತ್ತೆ ನನ್ನ ಮುಖಕ್ಕೆ ಅಂತ ಹೇಳಿ. ಇದು ಅಮ್ಮಂಗೆ ಹೊಲಿಸ್ಕೊಳ್ಳೋದಕ್ಕೆ ಕೊಟ್ಬಿಟ್ಟಿದ್ದೀನಿ, ನನಗೆ ಬೇಡ ಅಂತ ಅಂದ್ಬಿಟ್ಟು. ಇದು ನನಗೆ ಉಡ್ಸಿದ ಸ್ಯಾರಿ. ಪ್ರೆಗ್ನೆಂಟ್ ಟೈಮಲ್ಲಿ ನಮ್ಮ ಆಂಟಿ, ನಮ್ಮಮ್ಮನ ತಂಗಿ ಚಿಕ್ಕಮ್ಮ. ಆ್ಯಕ್ಚುಲಿ ಈ ಕಲರ್ ಬ್ಲ್ಯಾಕಲ್ಲಿ ಉಡ್ಸಲ್ಲ ಅಂತ ಅಂತಾರೆ, ಬಟ್ ನನಗೆ ಇದು ತುಂಬ ಇಷ್ಟ ಆಗೋಗಿತ್ತು. ಇದು ಮಧು ಸಿಲ್ಕ್ದೆ. ನಾನಿವಾಗ ತೋರಿಸ್ತಿರೋದೆಲ್ಲ ಮಧು ಸಿಲ್ಕ್ದೆ. ನಾನು ತೊಗೊಂಡಿರೋದೆಲ್ಲ ಇದು ಮಧು ಸಿಲ್ಕ್ದೆ. ಅಲ್ಲಿ ತೊಗೊಂಡಿದ್ದು ಶಿಫಾನ್ ಕ್ಲಾತ್. ಇದು ಶಿಫಾನಲ್ಲಿದೆ, ಬ್ಲ್ಯಾಕ್. ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಏನಾಗಲ್ಲ, ನೀವು ಅವತ್ತು ಉಡಿಸ್ಬೇಡಿ, ನಾನು ಇದು ತೊಗೊತೀನಿ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ತೊಗೊಂಡೆ. ಇವ್ಯಾವು ಇನ್ನೂ ಸ್ಟಿಚಿಂಗ್ ಸಹ ಮಾಡಿಸಿಲ್ಲ, ಯಾಕೆಂತಂದರೆ ಇನ್ನು ಫೀಡಿಂಗಲ್ಲಿ ಇದ್ದೀನಲ್ಲ, ಫೀಡ್ ಮಾಡಿಸ್ತಿದ್ದೀನಲ್ಲ ಪಾಪುನ. ಹಂಗಾಗಿ ಎಲ್ಲ ನನ್ನ ತಂಗಿ ಮದುವೆಗೆ ಒಟ್ಟಿಗೆ ಹೊಲಿಸ್ಬೇಕು, ಸ್ಟಿಚ್ ಮಾಡಿಸ್ಬೇಕು. ನೆಕ್ಸ್ಟ್ ಇದು ಬ್ಲೂ ಕಲರ್, ಕಾಟನಲ್ಲಿ ಬರುತ್ತೆ. ತುಂಬ ಇಷ್ಟ ಆಯಿತು ನನಗೆ ಇದು. ನೋಡಿ, ಚೆಕ್ಸ್ ರೀತಿ ತುಂಬಾ ಒಂಥರ ಡೀಸೆಂಟಾಗಿ, ಒಂಥರ ಲುಕ್ ಯಾವ ಥರ ಕೊಡುತ್ತೆ ಅಂತಂದರೆ ಕ್ಲಾಸಿ ಲುಕ್ ಕೊಡುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದೊಂದು ಮಧು ಸಿಲ್ಕಲ್ಲಿ ತೊಗೊಂಡಿದ್ದು. ಇಂತಕ್ಕೆ ಪಾಪುನೇನೋ ಹಾಸ್ಪಿಟಲಿಗೆ ತೋರ್ಸೋಕ್ಕೆ ಅಂತ ಹೋದಾಗ ಹಂಗೆ ಮಧು ಸಿಲ್ಕಿಗೆ ವಿಸಿಟ್ ಮಾಡಿದ್ವಿ, ಆವಾಗ ತೊಗೊಬಂದಿದ್ದು ಇದು ಸ್ಯಾರಿನ. ಚೆನ್ನಾಗಿ ಕಾಣಿಸ್ತಿದೆಯಾ ಈ ಸ್ಯಾರಿ? ಗೊತ್ತಿಲ್ಲ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾದಲ್ಲಿ. ಯಾವ ಸ್ಯಾರಿ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ, ಮರಿಬಿಡಿ. ಇದು ಉಡ್ಸಿದ ಸ್ಯಾರಿನೇ. ನಮ್ಮ ಪುಷ್ಪ ಆಂಟಿ, ನಮ್ಮಮ್ಮನ ತಂಗಿ ಇನ್ನೊಬ್ಬರು, ಅವರು ನನಗೆ ಇದರಲ್ಲೇ ಉಡಿಸಿದ್ದು. ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿರ್ತಾರೆ ಅಂತಾರಲ್ಲ, ಆವಾಗ ಉಡಿಸಿದ್ದು. ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಫ್ಯಾನ್ಸಿ ಸ್ಯಾರಿ ಥರ ಬಾರ್ಡರ್ ಈ ಥರ ಬಂದಿದೆ, ಪಿಂಕ್ ಕಲರ್. ನನಗೆ ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಇದು ತೊಗೊಂಡೆ. ಸ್ವಲ್ಪ ದಪ್ಪನೂ ಇದ್ದೀನಲ್ವ, ಸ್ವಲ್ಪ ಲೈಟ್ ವೆಯ್ಟಲ್ಲಿ ತೊಗೊತೀನಿ. ನಾನು ಯಾವುದೇ ಸೀರೆ ತೊಗೊಂಡು ದಪ್ಪ ನಾನು ತೊಗೊಳ್ಳಲ್ಲ, ಲೈಟ್ ವೆಯ್ಟಲ್ಲೇ ಇರುತ್ತೆ ನಾನು ಸ್ಯಾರಿ ತೊಗೊಳ್ಳೋದೆಲ್ಲ. ಯಾಕೆಂತಂದರೆ ಸ್ವಲ್ಪ ದಪ್ಪ ಕಾಣ್ತೀನಿ. ಇನ್ನೂ ದಪ್ಪ ಸ್ಯಾರಿ, ಕಾಟನ್ ಸ್ಯಾರಿ ಇಂಥದ್ದೆಲ್ಲ ತೊಗೊಬಿಟ್ರೆ ನಾನು ಇನ್ನೂ ದಪ್ಪ ಕಾಣ್ಬಿಡ್ತೀನಿ.
ಚೆನ್ನಾಗಿದೆಯಾ ಈ ಸ್ಯಾರಿ? ಇದು ನಮ್ಮ ಪುಷ್ಪಾಂಟಿ ಮಾಡಿಕಕ್ಕೆ ಅಂತ ಬಂದಾಗ ಅವ್ರು ನನಗೆ ಕೊಡಿಸಿದ ಸ್ಯಾರಿ ಇದು. ಮತ್ತು ಇದು ನಾನು ತೊಗೊಂಡಿದ್ದು ಮಧು ಸಿಲ್ಕ್ದೆ. ಇದೂ ಮಧು ಸಿಲ್ಕ್ ನನಗೆ ನೋಡಿದ ತಕ್ಷಣ ಸಖತ್ ಇಷ್ಟ ಆಯಿತು. ನನ್ನ ತಂಗಿ ಅಮ್ಮ ತೊಗೊಳೋದಕ್ಕೆ ಅಂತ ಹೋಗಿದ್ರು. ಆವಾಗ ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ತೊಗೊಂಡೆ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ರಾಮ ಗ್ರೀನ್ ಮತ್ತು ಎಲ್ಲೋ ಇದೆ, ವಿತ್ ಗೋಲ್ಡ್ ಪ್ರಿಂಟೆಡ್ ಇದೆ. ನನಗಿಷ್ಟ ಆಯಿತು. ಇನ್ನು 1800 ಏನೋ. ಇನ್ನು ಬಿಲ್ ಸಹಿತ ಬಿಚ್ಚಿಲ್ಲ ನಾನು. ತುಂಬ ದಿನ ಆಗೋಗಿದೆ ಇದೆಲ್ಲ ತೊಗೊಂಡು, ಒಂದು 3 ತಿಂಗಳೇನೋ ಆಗೋಗಿದೆ. ಬಟ್ ಸ್ಟಿಲ್ ನಾನು ಬಿಲ್ ಬಿಚ್ಚಿಲ್ಲ. 2000 ಏನೋ ಇತ್ತು, ಡಿಸ್ಕೌಂಟ್ ಹೋಗಿ 1800 ರೂಪಾಯಿ. ನಂಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಹಂಗಾಗಿ ಈ ಸ್ಯಾರಿ ಒಂದು ಪಿಕ್ ಮಾಡ್ಕೊಂಡು ಬಂದೆ. ಇಷ್ಟು ಈಗ ರೀಸೆಂಟಾಗಿ ತೊಗೊಂಡಿರೋವಂಥದ್ದು, ಸ್ಟಿಚ್ ಮಾಡಿಸ್ತಾ ಇರೋವಂಥ ಸ್ಯಾರಿ. ಇನ್ನೂ ಕೆಲವೊಂದೆರಡು ಸ್ಯಾರಿಗಳಿವೆ, ಅವೆಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ಕೈಗೆ ಸಿಕ್ಕಿದ ಸ್ಯಾರಿಗಳನ್ನ ಎತ್ಕೊಂಡು ತೋರಿಸ್ತಿದ್ದೀನಿ. ಸೊ ಈಗ ನಾನು ನನ್ನ ಮದುವೆಯಲ್ಲಿ ತೊಗೊಂಡಿರೋವಂಥ ಕೆಲವೊಂದು 3-4 ಅಷ್ಟೇ ನಾನು ರೇಷ್ಮೆ ಸೀರೆ ಅಂತ ನಾನು ತೊಗೊಂಡಿದ್ದು. ನನ್ನ ಮದುವೆ ಟೈಮಲ್ಲಿ ನಾನು ಜಾಸ್ತಿ ಸೀರೆಗಳೇ ತೊಗೊಳ್ಳಿಲ್ಲ. ಫ್ಯಾನ್ಸಿ ಸೀರೆ ಎಲ್ಲ ಒಂದು 5-6 ತೊಗೊಂಡೆ. ಬಟ್ ಅದೆಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ನನ್ನ ತಂಗಿ ಒಂದು 2-3 ಎತ್ಕೊಂಡು ಹೋಗಿದ್ದಾಳೆ. ಅವಳು ಗುಜರಾತಲ್ಲಿರೋದು. ಅವಳಿಗೇನಾದರೂ ಫಂಕ್ಷನ್, ಆಫೀಸಲ್ಲಿ ಫಂಕ್ಷನ್ ಅದು ಇದು ಇತ್ತು ಅಂತ ಅವಳು ಸಪ್ರೇಟ್ ಸ್ಟಿಚ್ ಮಾಡಿಸ್ಕೊತಾಳೆ ಬ್ಲೌಸು. ಅದನ್ನು ಅವಳು ತೊಗೊಂಡಿದ್ದಾಳೆ, ತೊಗೊಂಡೋಗಿದ್ದಾಳೆ ಅವಳೊಂದು 2-3. ಹಂಗಾಗಿ ನನ್ನ ಕೈಗೆ ಯಾವ ಸಿಕ್ಕಲಿಲ್ಲ ನನ್ನ ಮದುವೆಲಿ ತೊಗೊಂಡಿರೋವಂಥದ್ದು. ಈಗ ರೇಷ್ಮೆ ಸೀರೆ ನನ್ನ ಹತ್ರ ಎಷ್ಟಿದೆ ಅದನ್ನು ತೊಗೊತೀನಿ. ಫಸ್ಟು ನಾನು ಧಾರೆ ಸೀರೆ ತೋರಿಸ್ತೀನಿ, ಯಾಕೆಂದರೆ ನಂಗೆ ಸಖತ್ ಇಷ್ಟ ನನ್ನ ಧಾರೆ ಸೀರೆ. ಮಗ್ಗದಲ್ಲಿ ಕೈಯಲ್ಲೇ ನೇಯ್ತಾರಲ್ಲ, ಅವ್ರ ಹತ್ರನೇ ನಾವು ಹೋಗಿ ಡೈರೆಕ್ಟ್ ತೊಗೊಂಡಿದ್ದು. ಕಲ್ಲೂರು ಅಂತ. ಯಾರ್ಯಾರೆಲ್ಲ ಅಲ್ಲಿ ಇದ್ದೀರಾ ಅಥವಾ ಯಾರೆಲ್ಲ ವಿಸಿಟ್ ಮಾಡಿ ತೊಗೊಂಡಿದ್ದೀರಾ ಕಲ್ಲೂರಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು ಕಲ್ಲೂರಲ್ಲಿ ಸ್ಯಾರಿಗಳು. ಇದು ಬಂದು ನಂದು ಧಾರೆ ಸ್ಯಾರಿ. ಇದು ನನಗೆ ಅರೌಂಡ್ 30,000 ಬಿತ್ತು. ಸ್ವಲ್ಪ ಹೆವಿನೇ ಆಯಿತು ಅಮೌಂಟು. 30,000 ಕೈಯಲ್ಲಿ ನೇಯ್ದಿರೋರ ಹತ್ರನೇ 30,000 ಬಿತ್ತು. ಇದು ಅವರೆಲ್ಲ ಸುದರ್ಶನ್ ಸಿಲ್ಕ್ಸ್ ಇಂಥದಕ್ಕೆಲ್ಲ ಅವರು ಕಳಿಸ್ಕೊಡ್ತಾರಂತೆ ಸೀರೆಗಳನ್ನ. ಅಲ್ಲೆಲ್ಲ ತೊಗೊಂಡ್ರೆ ನನಗೆ ಇದು ಅರೌಂಡ್ 45-50 ಈ ಥರ ಬೀಳೋದಂತೆ ಸ್ಯಾರಿ. ಅವರೇ ನನಗೆ ಹೇಳಿದ್ದು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ. ಹಂಗಾಗಿ ನಂಗೆ ತುಂಬಾ ಇಷ್ಟ ಆಯಿತು. ಪ್ಯೂರ್ ಕಾಪರ್ ಟಿಶ್ಯೂ ಇದು. ಪ್ಯೂರ್ ಕಾಪರ್ ಟಿಶ್ಯೂ ಸಿಲ್ಕ್ ಸ್ಯಾರಿ. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ನೀವು ನೋಡ್ಬೋದು, ಬಿಸಿಲು ಬಿದ್ದಿದ ತಕ್ಷಣವೇ ಕಲರ್ ಚೇಂಜ್ ಆಗುತ್ತೆ ಈ ಸ್ಯಾರಿ. ನನಗಂತೂ ನನ್ನ ಫೇವ್ರೆಟ್ ಸ್ಯಾರಿ. ಇದು ನಾನು ದಾರಲ್ಲೇ ಹುಟ್ಟಿರೋದು. ನೋಡ್ಬೋದು, ಲೈಟ್ ಬಿದ್ದಿದ ತಕ್ಷಣವೇ ಬೇರೆ ಕಲರ್ ಚೇಂಜ್ ಆಗುತ್ತೆ ಇದು. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಸ್ಯಾರಿ ಅಂದರೆ. ಇರೋದು ಬ್ಲೌಸ್ ಸಹ ತೋರಿಸ್ತೀನಿ. ಸಿಂಪಲಾಗೆ ಹೊಲಿಸ್ಕೊಂಡಿದ್ದೀನಿ ನಾನು ಬ್ಲೌಸು. ಇದು ಬ್ಯಾಕ್ ಡಿಸೈನು. ಇದು ತೋಳಿಗೆ ಈ ಥರ ಕೊಟ್ಟಿದ್ದೀನಿ, ಈ ಥರ ಕೊಡಿಸಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು. ಇದನ್ನು ನೆಕ್ಸ್ಟು ನನ್ನ ತಂಗಿ ಸೀಮಂತ ಅಂತ, ಅಂದರೆ ನನ್ನ ಕಝಿನ್, ನನ್ನ ತಂಗಿ ಅಂದರೆ ನಮ್ಮಮ್ಮನ ತಂಗಿ ಮಗಳದು ಸೀಮಂತ ಇನ್ನೇನಿದೆ, ಅವಳ ಸೀಮಂತಕ್ಕೆ ಇದನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ. ನಾನು ಮದುವೆಲಿ ಹಾಕಿದ್ದು ಅಷ್ಟೇ, ಹಾಕಿಲ್ಲ. ಚೆನ್ನಾಗಿದೆಯಾ ಬ್ಲೌಸ್ ಡಿಸೈನ್? ಅನು ಬಾಟಿಕ್ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿರೋದು. ಅವ್ರ ನಂಬರ್ ಮಿಸ್ ಆಗಿದೆ. ತುಂಬ ಚೆನ್ನಾಗಿ ಹೊಲ್ಕೊಟ್ರು ನನಗೆ. 3 ಡೇಸ್ ಅಷ್ಟೇ ನಾನು ಟೈಮ್ ಕೊಟ್ಟಿದ್ದೆ, ಯಾಕೆಂತಂದರೆ ಬೇಗ ಫಿಕ್ಸ್ ಆಗಿಬಿಟ್ಟಿತ್ತು ನನ್ನ ಮದುವೆ. ಹಂಗಾಗಿ 1 ವೀಕ್ ಅಷ್ಟೇ ನಮಗೆ ಟೈಮ್ ಇದ್ದಿದ್ದು. ಅದರಲ್ಲಿ ನನಗೆ ಬೇಕೇ ಬೇಕು ಅಂತ ಅಂದಿದ್ದಕ್ಕೆ 3 ದಿನದಲ್ಲಿ ನಿಜವಾಗ್ಲೂ ನಂದು ಒಂದು 7-8 ಸೀರೆ ಕೊಟ್ಟಿದ್ದೆ. 7-8 ಸೀರೆನೂ ಸಹ 3 ದಿನದಲ್ಲಿ ನನಗೆ ಹೊಲ್ಕೊಟ್ಟಿದ್ರು. ಇದು ಸಹ ನಾನು ಅಲ್ಲೇ ತೊಗೊಂಡಿದ್ದು, ಕಲ್ಲೂರಲ್ಲಿ. ಇದು ಸಹ ಕಲ್ಲೂರಲ್ಲಿ ತೊಗೊಂಡಿರೋದು. ಇದು 20,000 ರೂಪಾಯಿ ಸೀರೆ. ಸಖತ್ ಇಷ್ಟ ಆಯಿತು ಈ ಕಲರು ಅಂತ ಅಂದ್ಬಿಟ್ಟು
ಇದನ್ನು ನಾನು ತೊಗೊಂಡಿದ್ದು. ಅದ್ರ ಬದಲು ಇದನ್ನು ಏನೋ ಪೆಟ್ಟಿಗೆ ಮೇಲೆ ಇನ್ನೊಂದು ಸ್ಯಾರಿ ಅಂತ ಉಡಿಸ್ತಾರೆ ಅಂತಾರಲ್ಲ, ಅದಕ್ಕೆ ಅಂತ ನಾನು ಈ ಸೀರೆ ತೊಗೊಂಡಿದ್ದು. ಹೇಗಿದೆ ಅಂತ ಹೇಳಿ. ಅದಕ್ಕೆ ನಾನು ಸಿಂಪಲ್ಲಾಗಿ ಕುಚ್ಚೆಲ್ಲ ಕೊಡಿಸಿದ್ದೀನಿ, ಸಿಂಪಲ್ಲಾಗಿ ಕೊಡಿಸಿದ್ದೀನಿ. ನಾನು ಹೆವಿ ಕೊಡಿಸ್ಕೊಂಡಿಲ್ಲ, ನಾನು ಜಾಸ್ತಿ ಹೆವಿ ಅಷ್ಟು ಕೊಡಿಸಿಲ್ಲ ಯಾವುದಕ್ಕೂ, ಬ್ಲೌಸ್ಗೆ ಆಗಲಿ ಎಂತಕ್ಕೆ ಆಗಲಿ. ಇದು ಒಂದೇ ಕಲರ್ ಇದೆ, ಒಂದೇ ಕಲರ್. ಏನು ಗ್ರೀನ್ ಅಥವಾ ರಾಮ ಗ್ರೀನ್ ಬರುತ್ತೋ ಗ್ರೀನ್ ಬರುತ್ತೋ ಗೊತ್ತಿಲ್ಲ ನನಗೆ, ಯಾವ ಕಲರ್ ಅಂತ ಹೇಳಿ. ಇದಕ್ಕೆ ಬ್ಲೌಸ್ ಬಂದು ನಾನು ಈ ಥರ ಹೊಲಿಸಿದ್ದೀನಿ. ಇದಕ್ಕೂ ಅಷ್ಟೇ, ನಾನು ಹೇಳಿದ್ನಲ್ಲ ಸಿಂಪಲ್ಲಾಗೆ ನಾನು ಎಲ್ಲದಕ್ಕೂ ಡಿಸೈನ್ ಕೊಡಿಸಿರೋದು, ಯಾವುದಕ್ಕೂ ಹೆವಿ ಕೊಡಿಸ್ಕೊಂಡಿಲ್ಲ. ನಾನು ಸಿಂಪಲ್ಲಾಗಿ ಕೊಡಿಸ್ಕೊಂಡಿದ್ದೆ ಡಿಸೈನು. ಎಲ್ಲರೂ ನನ್ನ ಧಾರೆ ಸೀರೆಗಿಂತ ಈ ಸೀರೆದು ಬ್ಲೌಸ್ ಡಿಸೈನ್ ತುಂಬ ಇಷ್ಟಪಟ್ಟರು. ಸಿಂಪಲ್ಲಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ. ಇದು ಕಲರು ಎದ್ದು ಕಾಣುತ್ತೆ, ಕಲರು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಂಡಿದ್ದು. ಕಲರಲ್ಲಿ ಚೆನ್ನಾಗಿದೆ ಒಟ್ಟಾರೆ. ಸೊ ನೆಕ್ಸ್ಟ್ ಈ ಸ್ಯಾರಿ, ಇದೊಂದು ಸಿಂಪಲ್ ರೇಷ್ಮೆ ಸ್ಯಾರಿ ಅಷ್ಟೇ. ಇದೇನಂತ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್, ಏನೊಂದು 6,000 ಅಷ್ಟೇ. ಇದಕ್ಕೆ ಪಿಂಕ್ ಕಲರ್ ಏನಂತಾರೆ ಇದನ್ನು, ಸೆರ್ಗು ಬರುತ್ತಲ್ಲ, ಪಿಂಕ್ ಕಲರಲ್ಲಿ ಬಂದಿದೆ. ಈ ಕಲರಲ್ಲಿ ಈ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. 6.5 ಏನೋ ಈ ಸ್ಯಾರಿ. ಹೇಗೆ ಕಾಣಿಸ್ತಿದೆ, ಯಾವ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅಂತ ಕಮೆಂಟ್ ಮಾಡಿ. ನನ್ನ ಒಂದಿಷ್ಟು ಫೇವ್ರೇಟ್ಸ್ ಅಂತ ಅಷ್ಟೇ ನಾನು ನಿಮಗೆ ತೋರಿಸ್ತಿರೋದು. ಇದನ್ನು ರೇಷ್ಮೆ ಸೀರೆನೇ. ಆಮೇಲೆ ಇದು ಪರ್ಪಲ್ ವಿತ್ ಪಿಂಕ್. ಇದು ನಮ್ಮ ಆಂಟಿ, ನನ್ನ ಕಸಿನ್ ಅಂತ ಅನ್ನಲ್ಲ, ಸೀಮಂತ ನಡೀತಿದೆ ಅಂತ ಅಂದ್ಬಿಟ್ಟು ಅವಳ ಮದುವೆಗೆ ಉಡಿಸಿದ್ದಂಥ ಸ್ಯಾರಿ ಇದು, ಉಡ್ಸಿದ ಸ್ಯಾರಿ ಇದು. ಅದನ್ನು ನಾನು ಹೊಲಿಸ್ಕೊಂಡಿದ್ದೀನಿ, ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಬಟ್ ಆಗ ನಾನು ಪ್ರೆಗ್ನೆಂಟ್, 9 ಮಂತ್ಸ್ ಪ್ರೆಗ್ನೆಂಟ್. ಅವಳ ಮದುವೆಲಿ ನಾನು 9 ಮಂತ್ಸ್ ಪ್ರೆಗ್ನೆಂಟ್. ಹಾಗಾಗಿ ಇವಾಗ ನಾನು ತುಂಬ ಗ್ರ್ಯಾಂಡಾಗಿ ಹೊಲಿಸ್ಕೊಂಡಿಲ್ಲ, ಯಾಕೆಂತಂದರೆ ಲೂಸಾಗಿ ಹಾಕ್ಕೋಬೇಕಿತ್ತಲ್ಲ ಆಗ, ಹಾಗಾಗಿ ಗ್ರ್ಯಾಂಡಾಗಿ ಹೊಲಿಸಿಲ್ಲ, ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಬಟ್ ಬೇರೆ ಬ್ಲೌಸ್ ಹೊಲಿಸ್ಕೊತೀನಿ ಇದಕ್ಕೆ ನನಗೆ ಬೇಕಾಗಿರೋ ಥರ. ನನಗೆ ಸಖತ್ ಇಷ್ಟ ಆಯಿತು ಕಲರ್. ಇದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ಅಂದರೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು. ನಾನು ಇಲ್ಲೇ ಫೋಟೋ ಹಾಕ್ತೀನಿ ಸಹ, ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಈ ಸ್ಯಾರಿನ ವೇರ್ ಮಾಡಿದ್ದು ಫೋಟೋಸ್ ಸಹ ನಾನು ಲೆಫ್ಟ್ ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಹೇಗಿದೆ ಹೇಳಿ. ಇದಕ್ಕೂ ಸಹ ಪಿಂಕ್ ಕಲರ್ ಏನೋ ಇದು ಬಂದಿದೆ, ಏನಂತಾರೆ ಸೆರ್ಗು. ಸಿಂಪಲಾಗಿ ಕೊಡಿಸಿದ್ದೀನಿ, ಏನು ಹೆವಿ ಕೊಡಿಸಿಲ್ಲ. ಇಷ್ಟ ಆಯಿತು ಈ ಸ್ಯಾರಿನೂ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಸ್ಯಾರಿ, ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ನನಗೆ ಇದು. ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಂದರೆ ನಮ್ಮ ಅಮ್ಮಂದು ಧಾರೆ ಸ್ಯಾರಿ, ಗಂಡನ ಮನೆಯಲ್ಲಿ ಕೊಡ್ತಾರಲ್ಲ ಅದು ಸ್ಯಾರಿ. ನಾನು ಏನಕ್ಕೆ ಆ ಸೀರೆ ನಾನು ತೋರಿಸ್ತಿದ್ದೀನಿ ಅಂತಂದರೆ ನಂಗೆ ಸಖತ್ ಇಷ್ಟ. ಅದರಲ್ಲೂ ಹಳೆ ಕಾಲದ ಸೀರೆ ಕೇಳಬೇಕಾ, ರೇಷ್ಮೆ ಸೀರೆ, ಅದು ಪ್ಯೂರ್ ಜರಿ ಕೊಟ್ಟು ಮಾಡಿರ್ತಾರೆ, ನಂಗೆ ಸಖತ್ ಇಷ್ಟ. ಗ್ರೀನ್ ವಿತ್ ಪಿಂಕ್ ಈ ಸೀರೆ ನನಗೆ ಸಖತ್ ಇಷ್ಟ. ಈ ಸೀರೆದು ಸಹ ಪಿಕ್ ಹಾಕ್ತೀನಿ. ಮದುವೆಗಿಂತ ಮುಂಚೆ ಈ ಸೀರೆನ ಉಟ್ಟಿದೆ, ಇನ್ನೂ ಉಟ್ಟಿಲ್ಲ ನಾನು. ಯಾವ್ದಾದ್ರು ಫಂಕ್ಷನಿಗೆ ವೇರ್ ಮಾಡಬೇಕು ಮತ್ತು ಈ ಸೀರೆನ, ಅದಕ್ಕೋಸ್ಕರ ಈ ಸೀರೆ ತೋರಿಸ್ತೀನಿ. ಇದು ನಂದಲ್ಲ ಸೀರೆ, ನಮ್ಮಮ್ಮಂದು, ಬಟ್ ನನಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಈ ಸೀರೆ ನಾನು ನಿಮಗೆ ತೋರಿಸ್ತಿದ್ದೀನಿ. ಹೇಗಿದೆ ನೋಡಿ, ಪ್ಯೂರ್ ಜರಿ ಇರುತ್ತೆ. ಆಗಿನ ಕಾಲದಲ್ಲಿ ನಮ್ಮ ಪಪ್ಪನೂ ಸಹ ಇದನ್ನು ಕೈಯಲ್ಲಿ ನೇಯ್ತಾರಲ್ಲ, ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡು ಬಂದಿದ್ದಂತೆ. ಆವಾಗ ಅವ್ರ ಹತ್ರ ಹೋಗಿ ತೊಗೊಬಂದಿದ್ದಂತೆ. ಆವಾಗಲೇ ತುಂಬ ದುಡ್ಡಂತೆ ಇದು, ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೇಳ್ಬಿಟ್ಟು ಹೇಳ್ತೀನಿ ಇದಕ್ಕೆ ಎಷ್ಟು ಅಂತ ಅಂದ್ಬಿಟ್ಟು. ಅದಕ್ಕೆ ನಂಗೆ ತುಂಬ ಇಷ್ಟ ಪಿಂಕು. ಬಟ್ ಅದರಲ್ಲಿ ನನಗೆ ರೆಡ್ ತೋರಿಸ್ತಿದೆ, ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಬಟ್ ಇದು ಡಾರ್ಕ್ ಪಿಂಕ್ ಬಂದು ಗ್ರೀನ್ ಬಂದಿದೆ, ಡಾರ್ಕ್ ಗ್ರೀನ್ ಪ್ಯಾರಟ್ ಗ್ರೀನ್ ಬಂದಿದೆ. ನಂಗೆ ಸಖತ್ ಇಷ್ಟ. ಆ ಫೋಟೋನ ಸಹ ಲೆಫ್ಟ್ ಸೈಡಲ್ಲಿ ಹಾಕಿರ್ತೀನಿ, ನಾನು ವೇರ್ ಮಾಡಿರೋದು ಇದನ್ನು. ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.
ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಎಲ್ಲ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ನೆಕ್ಸ್ಟು ಸೀಮಂತ ವ್ಲಾಗ್ ಬರುತ್ತೆ, ನನ್ನ ಕಸಿನ್ದು ಸೀಮಂತ ವ್ಲಾಗ್ ಸಹ ಹಾಕ್ತೀನಿ. ಮತ್ತು ನಾನು ಬೆಂಗಳೂರಿಗೆ ಹೋಗಿದ್ದು ನಾನು ಶರತ್ ಪಾಪು ಎಲ್ಲ ಒಂದಿಷ್ಟು ಸುತ್ತಾಡಿದ ವಿಡಿಯೋ ಸಹ ಹಾಕ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.